ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್, ಹಾಸನ್ ಚನ್ನರಾಯಪಟ್ಟಣ. ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋಗಳು ನಿಮ್ಮನ್ನು ತಲುಪಲಿ. ನೋಡಿ, ಶುಂಠಿ ಹಾರ್ವೆಸ್ಟಿಂಗ್ ಆಗ್ತಾಯಿದೆ. ತುಂಬ ಒಳ್ಳೆ ಹೀಲ್ಡ್ ಬಿದ್ದಿದೆ. ನಮ್ಮ ತಮ್ಮನ ಮನೆದು. ಇದು ತಳಿ ಬಂದುಬಿಟ್ಟು ರಿಗೋಡಿ ಜನೇರೋ ಅಂತ. ಇದು 25 ಕುಂಟೆ, 12 ಚೀಲ ಬಿತ್ತನೆ ನಾಟಿ ಆಗಿತ್ತು. 200 ಚೀಲದ ಮೇಲ್ಪಟ್ಟು ಬೀಳೋ ಸಾಧ್ಯತೆ ಇದೆ. ತುಂಬ ಒಳ್ಳೆ ಈಲ್ಡು. ಇದೇ ಥರ ಬೆಳಿಬೇಕು ರೈತನಿಗೆ ನಿಜವಾಗ್ಲೂ. ಆದರೆ ಇದಕ್ಕೆ ಮಾತ್ರ ಎಲ್ಲೂ ರೋಗ ಇರಲಿಲ್ಲ, ಹಾಗಾಗಿ ಒಳ್ಳೆ ಈಲ್ಡ್ ಬಿದ್ದಿದೆ. ರೋಗ ಬತ್ತು ಅಂತ ಅಂದರೆ ಒಂದು ಸ್ವಲ್ಪ ಈಲ್ಡ್ ಕಮ್ಮಿನೇ. ತುಂಬ ಚೆನ್ನಾಗಿತ್ತು, ಎಲ್ಲೂ ಯಥೇಚ್ಛವಾಗಿ ರೋಗ ಕಾಣಿಸ್ಕೊಂಡಿರಲಿಲ್ಲ. ತುಂಬ ಒಳ್ಳೆ ಚೆನ್ನಾಗಿ ಬಂದಿತ್ತು. ಇದು ಅಷ್ಟೇ ಶ್ರಮವಹಿಸಿ ಮಾಡಿದ್ದ ಬೆಳೆ ತುಂಬ ಚೆನ್ನಾಗಿ ಬಂದಿದೆ. ಏಪ್ರಿಲ್ ಫಸ್ಟ್ ವೀಕಲ್ಲಿ ನಾಟಿ ಆಗಿದ್ದಿದ್ದು, ಇವಾಗ ಹಾರ್ವೆಸ್ಟಿಂಗ್ ಆಗ್ತಾಯಿದೆ. ನೋಡಿ, ಪ್ರತಿ ಬೆಡ್ಡಿಗೂ ಕೂಡ 60 kg ಮೇಲ್ಪಟ್ಟು ಬೀಳೋ ಸಾಧ್ಯತೆ ಇದೆ. ತುಂಬ ಒಳ್ಳೆಯ ಇಳುವರಿ. ಈ ಥರ ಬಿದ್ದರೆ ರೈಟ್ ಏನಾರಾಗಲಿ, ಅದು 1,500 ಬರಲಿ, 2,000 ಬರಲಿ, ಅಟ್ಲೀಸ್ಟ್ ಹಾಕಿರೋ ಒಂದು ಬಂಡವಾಳಕ್ಕೆ ಇಳುವರಿನಾರ ಚೆನ್ನಾಗಿ ಬೀಳಬೇಕು. ರೋಗ ಬರಬಾರ್ದು. ರೋಗ ಬಾಧೆ ಕಾಡ್ಬಿಟ್ರಂತೂ ಹಾಕಿರೋದಕ್ಕೂ ಸಖತ್ತು ಇದಾಗುತ್ತೆ. ನಾಟಿ ಮಾಡಿದ ಟೈಮಿಂದ ಕೊನೆ 6 ತಿಂಗಳವರೆಗೂ ಟ್ರಂಚಿಂಗ್ ಆಗಲಿ, ಸ್ಪ್ರೇ ಆಗಲಿ, ರಸಗೊಬ್ಬರಗಳು ಏನೇನು ಮಾಡ್ದು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏಕೆಂದರೆ ಇದು ತುಂಬ ಬಹಳ ಮುಖ್ಯ. ಕೆಲವರು ಬೇಗ ಮಾಡಿಸ್ತಾರೆ, ಕೆಲವರು ಲೇಟಾಗಿ ಮಾಡ್ತಾರೆ. ಅದು ನಿಮ್ಮ ಶುಂಠಿ ಬೆಳವಣಿಗೆ ಮೇಲೆ ಮಾಡಬೇಕು. ನಿಮ್ಮ ಶುಂಠಿ ಎಷ್ಟು ಟಿಲ್ಲರ್ ಹೊಡೆದಿದೆ, ಎಷ್ಟು ಲೀಫ್ ಇದೆ, ಅದನ್ನ ಬೆಳವಣಿಗೆ ಆಧಾರದ ಮೇಲೆ ಗೊಬ್ಬರಗಳಾಗಲಿ, ಸ್ಪ್ರೇ ಆಗಲಿ, ಟ್ರಂಚಿಂಗ್ ಆಗಲಿ ಕೊಡಬೇಕು. ಮುಂದಿನ ವೀಡಿಯೋದಲ್ಲಿ ಅದನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಶುಂಠಿ ಬೇಸಾಯದ ಬಗ್ಗೆ ಎಲ್ಲರಿಗೂ ಎಲ್ಲ ಗೊತ್ತು ಅನ್ನೋದು ಏನೂ ಇಲ್ಲ. ನಮಗೂ ಕೂಡ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ. ನಮ್ಮ ಹತ್ರ ಕೆಲವರು ನುರಿತ ರೈತರುಗಳಿದ್ದಾರೆ, ಅವ್ರನ್ನೂ ಕೂಡ ಇಂಟರ್ವ್ಯೂ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಅವ್ರ ಹತ್ರನೂ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ನಿಮಗೆ ಯಾವುದೂ ಗೊತ್ತಿದ್ದರೆ, ಗೊತ್ತಿರಲಿ ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದ್ರ ಬಗ್ಗೆಯೂ ಕೂಡ ಇಂಟ್ರ್ಯೂ ಮಾಡೋಣ. ತುಂಬ ಒಳ್ಳೆಯ ವಿಷಯಗಳನ್ನು ಎಲ್ಲ ರೈತರಿಗೂ ತಿಳಿಸ್ಕೊಳ್ಳೋಣ. ನಮಸ್ಕಾರ. ಥ್ಯಾಂಕ್ ಯು ಫ್ರೆಂಡ್ಸ್.